ಕೆಜಿಎಫ್ನಲ್ಲಿ ಮ್ಯಾರಥಾನ್ ಓಟ, ಡ್ರಗ್ ಫ್ರೀ ಕೆಜಿಎಫ್ ಪೊಲೀಸ್ ರನ್ ಕಾರ್ಯಕ್ರಮ. ಕೆಜಿಎಫ್ ನಗರದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ರನ್ ಆಯೋಜನೆಯನ್ನು ಮಾಡಲಾಗಿತ್ತು. ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ್ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು, ಕೆಜಿಎಫ್ ನಗರದ ನಗರಸಭೆ ಆವರಣದಿಂದ 5 ಕಿಲೋಮೀಟರ್ ಓಟ ಭಾನುವಾರ ಬೆಳಗ್ಗೆ 9 ಗಂಟೆಯಲ್ಲಿ ಆರಂಭಗೊಂಡಿದ್ದು, ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಎನ್ನುವ ಘೋಷವಾಕ್ಯದೊಂದಿಗೆ ಪೊಲೀಸ್ ರನ್ ಪೆರೇಡ್ ನಡೆಸಲಾಗಿದೆ. ನಶೆ ಮುಕ್ತ ಕೆಜಿಎಫ್ ಹಾಗೂ ಯುವ ಸಮೂಹದಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಓಟ ಪ್ರಾರಂಭಿಸಿದ್ದು, ಮ್ಯಾರಥಾನ್ ಓಟದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಹಿರಿಯ ವೈದ್ಯರಾದ ರಾಜೇಂದ್ರ ಕುಮಾರ್, ಜಿಲ್ಲಾ ಶಸ್ತ್ರಚಿಕಿತ್ಸಾ ಸುರೇಶ್ ಕುಮಾರ್ ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿದ್ದರು. ಮ್ಯಾರಥಾನ್ ಎಲ್ಲ ಜಿಲ್ಲೆಯಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ವತಿಯಿಂದ ಮತ್ತೆ SBI ಸ್ಟೇಟ್ ಬ್ಯಾಂಕ್ ಇಂಡಿಯಾ ಸ್ಪಾನ್ಸರ್ಶಿಪ್ ಇಂದ ಆರ್ಗನೈಸ್ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಮೆಸೇಜ್ ಕೊಡಲಿಕ್ಕೆ ಇದು ಮ್ಯಾರಥಾನ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಫಿಟ್ನೆಸ್ ಫಾರ್ ಆಲ್, ಎಲ್ಲರಿಗೆ ಆರೋಗ್ಯ ಇರಲಿ. ವಿ ಆಲ್ ಶುಡ್ ಟೇಕ್ ಕೇರ್ ಆಫ್ ಅವರ್ ಹೆಲ್ತ್, ಎಸ್ಪೆಷಲಿ ಯಂಗ್ಸ್ಟರ್ಸ್ ಈಗ ಬಂದಿದ್ದಾರೆ. ಯು ಶುಡ್ ಡೆಫಿನೆಟ್ಲಿ ಟೇಕ್ ಕೇರ್ ಆಫ್ ಯರ್ ಹೆಲ್ತ್. ಅಂಡ್ ಡ್ರಗ್ ಫ್ರೀ ಕರ್ನಾಟಕ ಮತ್ತೆ ಡ್ರಗ್ ಫ್ರೀ KGF ಇದು ಎರಡು ಬೋತ್ ಆರ್ ಲಿಂಕ್ಡ್, ಬೋತ್ ಆರ್ ರಿಲೇಟೆಡ್. ನಮ್ಮ ಈಗ ನಾಟ್ ಓನ್ಲಿ ಇನ್ ಸ್ಟೇಟ್ಸ್, ನಾಟ್ ಓನ್ಲಿ ಇಂಡಿಯಾ, ಇಂಟರ್ನ್ಯಾಷನಲಿ ಇದು ಡ್ರಗ್ಸ್ದು ಒಂದು ಬಹಳ ದೊಡ್ಡ ಸಮಸ್ಯೆ ಇದೆ. ಇದು ನಮ್ಮ ಕುಟುಂಬದ್ದು, ನಮ್ಮ ಸಮಾಜದ್ದು ಬಹಳ ಅಪಾಯಕಾರಿ, ಒಂದು ಡೇಂಜರಸ್. ಸೊ ದಯವಿಟ್ಟು ನೀವೆಲ್ಲ ಡ್ರಗ್ಸ್ ಸೇರಬಾರ್ದು. ಯಾರು ಸೇರ್ತಾರೆ ಅವರಿಗೆ ಬುದ್ಧಿಮಾತು ಹೇಳಿ, ನಮಗೆ ಮಾಹಿತಿ ಕೊಡಿ. ಈ ಮ್ಯಾರಥಾನ್ದು ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್ ಇಸ್ ಟು ಸೇ ನೋ ಟು ಡ್ರಗ್ಸ್. ಲೀಗಲಿ ಆಲ್ಸೋ ಬಹಳ ಸ್ಟ್ರಿಕ್ಟ್ ಕಾನೂನಿವೆ. ನೀವು ಡ್ರಗ್ಸ್ ಸೇರಿಸಿದ್ರೆ ನೀವು ಸೀದಾ ಜೈಲಿಗೆ ಹೋಗ್ತೀರಿ, ನಿಮ್ಮದು ಒಂದು ಕ್ರಿಮಿನಲ್ ರೆಕಾರ್ಡ್ ಬೇಡ ಆಗುತ್ತೆ, ಮತ್ತು ನಿಮ್ಮದು ಹೆಲ್ತ್ದು ಕೂಡ ಇಟ್ಸ್ ವೆರಿ ರಿಸ್ಕಿ. ಮತ್ತು ನಿಮ್ಮ ಸಮಾಜದಲ್ಲಿ ನಿಮ್ಮ ಏನು ಪ್ರೋಗ್ರೆಸ್ ಆಗ್ಬೋದು, ಗ್ರೋತ್ ಆಗ್ಬೋದು, ಅದು ಕೂಡ ರೆಸ್ಟ್ರಿಕ್ಟ್ ಆಗುತ್ತೆ. ನಾವಿಲ್ಲಿ KGF ಅಲ್ಲಿ ಸೋ ಮೆನಿ ಯಂಗ್ಸ್ಟರ್ ಸಿ ಈಗ ಡ್ರಗ್ಸ್ ಅಲ್ಲಿ ಅವರು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅದು ಅವರಿಗೆ ರಿಹ್ಯಾಬಿಲಿಟೇಟ್ ಮಾಡಲಿಕ್ಕೆ ಕೂಡ ನಾವು ಅಲ್ಲಿ ಸಹಾಯ ಮಾಡ್ತೇವೆ. ಈ ಓನ್ಲಿ ಪನಿಷ್ಮೆಂಟ್ ಕೊಡಬೇಕು ಅದು ನಮ್ಮದು ಉದ್ದೇಶ ಇಲ್ಲ. ಯಾರು ಅಡಿಕ್ಟ್ಸ್ ಆಗಿದ್ದಾರೆ ಅವ್ರಿಗೆ ನಾವು ಸಹಾಯ ಮಾಡಿ ಡಿ-ಅಡಿಕ್ಷನ್ ಸೆಂಟರ್ ಕಲಿಸಿ ಅವ್ರಿಗೆ ಮತ್ತೆ ಮೇನ್ ಸ್ಟ್ರೀಮ್ನಲ್ಲಿ ತರಲಿಕ್ಕೆ ಕೂಡ ಪ್ರಯತ್ನ ಮಾಡ್ತೀವಿ. ಮತ್ತು ಯಾರು ಪೆಡ್ಲರ್ಸ್ ಇದ್ದಾರೆ, ಡ್ರಗ್ ಅಫೆಂಡರ್ಸ್ ಇದ್ದಾರೆ, ಅವರ ಮೇಲೆ ಕಠಿಣ ಕ್ರಮ ತಗೊಳ್ತೀರಿ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಇಲಾಖೆಯಿಂದ ಮನವಿ ಇದೆ, ನಿಮಗೆ ಏನಾದರೂ ಮಾಹಿತಿ ಇರುತ್ತೆ, ಯಾರ ಮೇಲೆ ಸಸ್ಪಿಷನ್ ಇರುತ್ತೆ ನಮಗೆ ಮಾಹಿತಿ ಕೊಡಿ, ಅವರ ಮೇಲೆ ಖಂಡಿತ ನಾವು ಕ್ರಮ ತಗೊಳ್ತೀವಿ. ಸೊ ಪ್ಲೀಸ್ ಕನ್ವೆ ದಿಸ್ ಮೆಸೇಜ್ and take this message, say no to drugs. It's very dangerous and it will destroy our future, our country's future, your future. ಮತ್ತೊಂದು ಸೈಬರ್ ಕ್ರೈಮ್ ಪ್ರಿವೆನ್ಷನ್ ಕೂಡ ಮತ್ತೊಂದು ಮೆಸೇಜ್ ಇದೆ. ಇಲ್ಲಿ ಪೂರ್ತಿ ನಮ್ಮ ಸೈಬರ್ ಕ್ರೈಮ್ಸ್ ಹೆಚ್ಚು ಆಗ್ತಾ ಇದೆ. ಅದಕ್ಕೆ ಬಹಳ ಮುಖ್ಯದ ಪ್ರಿವೆನ್ಷನ್ ಹೇಗೆ ಮಾಡ್ಬೋದು, ನಿಮಗೆ ಅವೇರ್ನೆಸ್ ಇರಬೇಕು. ನೋಬಡಿ ಗಿವ್ಸ್ ಯು ಫ್ರೀ ಮನಿ. ಸೊ ಯಾರು ನಿಮಗೆ ಫೋನ್ ಮಾಡ್ತಾರೆ, ನಿಮಗೆ ದುಡ್ಡು ಬರುತ್ತೆ 4 ಟೈಮ್ 10 ಟೈಮ್ ಈ ಥರ ದುಡ್ಡು ಬೇಗ ಬರುತ್ತೆ, ಅದು ಅವರ ಮೇಲೆ ನಂಬಿಕೆ ಇಟ್ಕೊಳ್ಬೇಡಿ. ಯಾಕೆ ಕೊಡ್ತಾರೆ? ವಿದೌಟ್ ವರ್ಕ್ ಹೂ ವಿಲ್ ಗಿವ್ ಯು ಮನಿ. ಸೊ ಬಿ ವೆರಿ ಕೇರ್ಫುಲ್. whosoever call you or send message or social media, anybody contact and try to deceive you and try to extract some money, don't give. And if any suspicion, ಯಾರ ಮೇಲೆ ಸಸ್ಪೆನ್ ಇದ್ರೆ ಇಮಿಡಿಯೇಟ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಎಲ್ಲರೂ ಸಹಾಯ ನಾವು ಕೊಡ್ತೀವಿ. ಮತ್ತು ಏನಾದರೂ ಇಫ್ ಎನಿ ಆಫೆನ್ಸ್ ಹ್ಯಾಪನ್, ಕಾಲ್ 1930 ನಂಬರ್ ಇದೆ. ಅಲ್ಲಿ ಸೈಬರ್ ಕ್ರೈಮ್ ಆದ ತಕ್ಷಣ ನಿಮ್ಮ ಅಕೌಂಟ್ನಿಂದ ಎಲ್ಲಿ ಹಣ ಹೋಗುತ್ತೆ ಅದು ಇಮಿಡಿಯೇಟ್ಲಿ ತಕ್ಷಣ ಫ್ರೀಜ್ ಆಗುತ್ತೆ. ಸೊ ನಿಮಗೆ ಹಣ ವಾಪಸ್ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಸೈಬರ್ ಕ್ರೈಮ್ ಆದ ತಕ್ಷಣ 1930 ಕಾಲ್ ಮಾಡಿ, ಸ್ವಲ್ಪ ಎಚ್ಚರಿಕೆವಾಗಿರಿ. ಮೆಸೇಜ್ ಬಾಕಿ ಎಲ್ಲರಿಗೆ, ನಿಮ್ಮ ವಯಸ್ಸು ನಾಗರಿಕರು ಕೂಡ, ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೆ ಕೊಡಿ. ಬಿ ಅವೇರ್, ದೆನ್ ಓನ್ಲಿ ವಿ ಕ್ಯಾನ್ ಪ್ರಿವೆಂಟ್ ದಿಸ್ ಕ್ರೈಮ್. ಮತ್ತೆ ಬೇರೆ ಏನಾದರೂ ಸಮಸ್ಯೆ, ಎನಿ ಎಮರ್ಜೆನ್ಸಿ ಸಿಚುವೇಶನ್ 112 ನಮ್ಮ ಪೊಲೀಸ್ ನಂಬರ್ ಇದೆ. 10 ನಿಮಿಷ ಒಳಗಡೆ ನೀವು ಎಲ್ಲಿ ಇರ್ತೀವಿ ಅದೇ ಜಾಗೆಯಲ್ಲಿ ನಾವು ಪೊಲೀಸ್ ವೆಹಿಕಲ್ ಬರುತ್ತೆ, ನಿಮಗೆಲ್ಲ ಸಹಾಯ ಮಾಡ್ತಾರೆ. ಮತ್ತೆ ಈಗ ಮತ್ತೊಂದು ನಿಮಗೆ ಎಲ್ಲರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಈಗ ಮ್ಯಾರಥಾನ್ನಲ್ಲಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಿ, ಜೋಶಿಂದ ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಇದು ಕಂಪ್ಲೀಟ್ ಆಗಂದ್ರೆ ಮತ್ತೊಮ್ಮೆ ಇಲ್ಲೇ ಬನ್ನಿ,
ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇರುತ್ತೆ, ತಿಂಡಿ ಕೂಡ ಇರುತ್ತೆ. ಅಗೇನ್ ಥ್ಯಾಂಕ್ ಯು ಎವ್ರಿವನ್ ಟು ಕಮ್. So I request you all to concentrate on sports and academics. It's fine to have fun, but always be cautious and do what gives good to your health and to your parents. Thank you. ಫ್ಯೂಚರ್ ವಾರಿಯರ್ ಆಗಿ ರೆಡಿ ಆಗ್ತಾ ಇರ್ತಕ್ಕಂಥ ಸಾಗರ್ ಎಸ್ ಇವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಮ್ಮ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರಿಗೆ ಪ್ರಮಾಣ ವಿತರಣೆ ಮಾಡ್ತಾ ಇದ್ದಾರೆ. GFCC KG ವತಿಯಿಂದ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಬೆಸ್ಕಾಂ ನಲ್ಲಿ ಎಂಪ್ಲಾಯಿಗೆ ಕೆಲಸ ಮಾಡಿಕೊಂಡು ಫ್ರೀ ಆಗಿ ಫ್ಯೂಚರ್ ವಾರಿಯರ್ಸ್ಗೆ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಅತ್ಯಂತ ಮನಸ್ಪೂರ್ವಕವಾಗಿ ಫಿಸಿಕಲಿ ಎಂಜಾಯ್ ಮಾಡಿರುವಂತ ಪರ್ಸನ್ ಚಂದ್ರಶೇಖರ್, ಓನ್ಲಿ 1 ಪರ್ಸನ್. ನೆಕ್ಸ್ಟ್ ಮೂರನೇ ಅನು ಹೆಸರವರು ಮೊದಲನೇ ಬಹುಮಾನ ಪಡ್ಕೊಂಡಿತ್ತು. ಈ ಸಲ ಕೂಡ ಮೊದಲನೇ ಪ್ರೈಸ್ ಸಿಕ್ಕಿದೆ. ಶುಭಾಶಯಗಳು. ಸೊ ಯಾರಿಗೆ ಮೆಡಲ್ ಸಿಕ್ಕಿದೆ ಅವರೇ ಗೆದ್ದಿಲ್ಲ, ಯಾರ್ಯಾರು ಕಂಪ್ಲೀಟ್ ಮಾಡಿದ್ದಾರೆ ಅವರು ಕೂಡ ವಿನ್ನರ್ಸ್. ಅಟ್ಲೀಸ್ಟ್ ಕಂಪ್ಲೀಟ್ ಮಾಡಬೇಕು, ನಡ್ಕೊಂಡು ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ, ಅಟ್ಲೀಸ್ಟ್ ಕಂಪ್ಲೀಟ್ ಮಾಡಿದ್ದಾರೆ. ಅದು ನಿಮ್ಮದು ಇಂಟ್ರೆಸ್ಟ್ ತೋರಿಸ್ತದೆ. ಇಟ್ ಶೋಸ್ ಯುವರ್ ಜೀನ್. ಸೊ ಇದು ಲಾಸ್ಟ್ ಇಲ್ಲ, ಅದು ಕಂಟಿನ್ಯೂ ಫಿಟ್ನೆಸ್ ಫಾರ್ ಆಲ್, ಅದು ನಾವು ಮೆಸೇಜ್ ಕೊಡ್ತಾ ಇದ್ದೀವಿ. ಸೊ ಡೈಲಿ ರುಟೀನಲ್ಲಿ ನೀವು ಅರ್ಧ ಗಂಟೆ 1 ಗಂಟೆ ಎಷ್ಟು ನಿಮಗೆ ಶ್ರಮ ಸಿಗತ್ತೆ ಆ ಪ್ರಕಾರ ನಿಮಗೆ ಹೆಲ್ತ್ಗೋಸ್ಕರ ಕೊಡಿ. ಇಸ್ ಲಾಂಗ್ ಲಾಸ್ಟಿಂಗ್. ನೀವು ವಯಸ್ಸಾಗ ತನಕ ಅದೇ ಹೆಲ್ತ್ ನಿಮ್ಮ ಜೊತೆ ಇರುತ್ತೆ. ದುಡ್ಡು ಬರುತ್ತೆ ಹೋಗುತ್ತೆ, ಬಾಕಿ ಎಲ್ಲ ಬರುತ್ತೆ ಹೋಗುತ್ತೆ, ಬಟ್ ಹೆಲ್ತ್ ನಿಮ್ಮ ಜೊತೆ ಇರುತ್ತೆ. ಸೊ ಎಲ್ಲರೂ ನೀವು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದಿರಿ, ಭಾಳ ಇಂಟ್ರೆಸ್ಟಿಂದ ಮಾಡಿದಿರಿ. ಇದು ನಾವು ನಿಮಗೆ ಏನು ಮೆಸೇಜ್ ಕೊಡಿದ್ದೀವಿ. ಐ ಹೋಪ್ ಯು ವಿಲ್ ಆಲ್ ಕ್ಯಾರಿ ದ್ಯಾಟ್. ಮತ್ತು ನಾವು ನಮ್ಮ ಈ ಆರ್ಗನೈಸ್ ಮ್ಯಾರಥಾನ್ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ನಮ್ಮ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜರ್ ಮೋಹನ್ ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ. ನಮ್ಮ ಸುರೇಶ್ ಕುಮಾರ್, ಡಾಕ್ಟರ್ ಸುರೇಶ್ ಕುಮಾರ್ ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಕೃಷ್ಣಮೂರ್ತಿ ಅವರಿಗೆ, ಟೀಚರ್ಸ್ ಅಧ್ಯಕ್ಷ ಕೃಷ್ಣಮೂರ್ತಿ ಅವರಿಗೆ, ಮತ್ತು ರಾಧಿಕಾ ಮೇಡಮ್ಗೆ, ನಮ್ಮ ಜಮ್ಮು ಶಕ್ತಿ ಮೇಡಮ್ಗೆ, ಮತ್ತು ರೋಟರಿ ಕ್ಲಬ್ಗೆ, ನಮ್ಮ ಎಲ್ಲ ಆಫೀಸರ್ಸ್ ಸಿಬ್ಬಂದಿಗಳಿಗೆ, ಮಾಧ್ಯಮದರಿಗೆ, ನಮ್ಮ ಪೊಲೀಸ್ ಪರವಾಗಿ ನಾವು ಧನ್ಯವಾದ ಸಲ್ಲಿಸ್ತೀನಿ. ಇಷ್ಟು ಗ್ರ್ಯಾಂಡಾಗಿ ನಾವು ಇವತ್ತು ಒಂದು ಮ್ಯಾರಥಾನ್ ಆರ್ಗನೈಸ್ ಮಾಡಿದ್ದೀವಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಕಾಣಿಕೆಯನ್ನ ನೀಡುವ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮಕ್ಕೆ ಬಂದು ಮತ್ತಷ್ಟು ಮೆರುಗನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಒಂದು ಕಿರು ಕಾಣಿಕೆಯನ್ನು ಕೊಡುವ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಮೇಡಮ್. ಒಬ್ಬರು ಬೈಕ್ ಓಡಿಸ್ತಾ ಇದ್ರು, ರಿವರ್ಸ್ ಕೊಟ್ಕೊಂಡು ವಿಡಿಯೋ ಮಾಡಿಕೊಂಡು ಈ ಕಾರ್ಯಕ್ರಮ ಒಂಥರ ಯಶಸ್ವಿಗೊಳಿಸ್ಬಿಟ್ಟಿದ್ದಾರೆ. ಸೊ ಅವ್ರು ಕಿರಣ್ ರಾಜ್ ಮತ್ತೆ ಶಾರುಖ್, ಏನ್ಷಿಯಂಟ್ ಟೈಮ್ಸ್ ಶಾರುಖ್ ಮತ್ತೆ ಅಗ್ನಿ ಪತ್ರಿಕೆಯ ವರದಿಗಾರರಾಗಿರ್ತಕ್ಕಂಥ ಕಿರಣ್ ರಾಜ್, ಇವ್ರಿಗೂ ಕೂಡ ಧನ್ಯವಾದಗಳು. ಮತ್ತೆ KGF ನಲ್ಲಿ ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ ಅಂದ್ರೆ ಇವರಿಬ್ರು ಬಹಳ ಮುಂದೆ ಇರ್ತಾರೆ, ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಇವರಿಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಮೊನ್ನೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರಿಗೆ ಒಂದು ಮೆಡಲ್ ಮತ್ತೆ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟು ಅವ್ರನ್ನ ಅಭಿನಂದಿಸ್ತಾ ಇದ್ದಾರೆ. ಸೊ ಯಾವುದೇ ಒಳ್ಳೆ ಕಾರ್ಯಕ್ರಮ ಅಂದ್ರೆ ಯಾವಾಗಲೂ ಇವರಿಬ್ರು ಇರ್ತಾರೆ ಸರ್. ಥ್ಯಾಂಕ್ ಯು ಸರ್.